ಹಾಯ್. ಹಿಂಗೆ ಮಾಡ್ಕೊಂಡಿರಿ ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ? ಇವತ್ತು ನಾನು ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಅಮ್ಮನ ಮನೇಲಿ ಹಬ್ಬ ಇರೋದ್ರಿಂದ ನಮ್ಮ ಅಮ್ಮನ ಮನೆಗೆ ಹಬ್ಬಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಾನು ನನ್ನ ಮಕ್ಕಳು ಇಬ್ಬರು ಮಕ್ಕಳು ಹೋಗ್ತಾ ಇದ್ದೀವಿ. ನಮ್ಮ ಹಸ್ಬೆಂಡ್ ಬರ್ತಾ ಇಲ್ಲ. ಬನ್ನಿ ನಮ್ಮ ಅಮ್ಮನ ಮನೇಲಿ ಹೇಗೆ ಹಬ್ಬ ಮಾಡ್ತಾರೆ, ನಮ್ಮೂರಲ್ಲಿ ಹೇಗೆ ಹಬ್ಬ ಮಾಡ್ತಾರೆ ಅಂತ ತೋರಿಸ್ತೀನಿ. ಅಲ್ಲಿ ಹೋಗಿ ಸಿಗ್ತೀನಿ. ನಮ್ಮ ಅಮ್ಮನ ಮನೆಗೆ ಹೋಗೋಷ್ಟರಲ್ಲಿ 3 ಅವರ್ ಬೇಕಾಗುತ್ತೆ. ಹೋದಾದ್ಮೇಲೆ ಹೇಗಿರುತ್ತೆ ನಮ್ಮೂರಲ್ಲಿ ಹಬ್ಬ ಅಂತ ತೋರಿಸ್ತೀನಿ. ಅವಾಗ ಹೇಳಿದ್ದು ರೆಕಾರ್ಡೇ ಆಗಿಲ್ಲ. ಇನ್ನು ಬಸ್ಸಲ್ಲಿ ನಾವು ಹೊರಟ್ವಿ. ಅಷ್ಟೊಂದು ರಶ್ ಇರಲಿಲ್ಲ. ಹೇಗೋ ಬಂದ್ವಿ. ಬರೋಷ್ಟರಲ್ಲಿ 3 ಅವರ್ ಆಗಿತ್ತು. ಅಲ್ಲಿಂದ ನನ್ನ ತಮ್ಮ ಬಂದು ನಮ್ಮನ್ನ ಪಿಕಪ್ ಮಾಡ್ದ. ಇವಾಗ ಬಂದೆ ಊರಿಂದ. ಒಂದು 3 ಅವರ್ ಆಯಿತು ಬರೋಷ್ಟರಲ್ಲಿ ಊರಿಂದ. ನಮ್ಮಮ್ಮ ಅಮ್ಮನ ಮನೆಗೆ ಬಂದು ಇವಾಗ ಒಂದು ½ ಅವರ್ ಆಯಿತು ಕುತ್ಕೊಂಡಿದ್ದೀವಿ. ಇವಾಗ ಮತ್ತೆ ದೇವಸ್ಥಾನ ಹತ್ರಕ್ಕೆ ಹೋಗ್ಬೇಕು. ಆರತಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನಮ್ಮವ್ವ ನೋಡಿ ಬಂದಿದ ತಕ್ಷಣ ಮೊಮ್ಮಗನ್ ಮುದಾಡ್ತದೆ. ಮಗಳನ್ನ ಕೇಳೋಣ ಅಂದಿಲ್ಲ, ಬಂದಿದ ತಕ್ಷಣ ಮೊಮ್ಮಕ್ಕಳು ಏನು ಮಿರಿ ಮಿಂಚುತ್ತಾ ಇದೆ. ಹೊಸ ಸೀರೆ ಬೆಳಗ್ಗೆ ಬೀಳ್ತದೆ. ಇವ್ ನನ್ನ ತಮ್ಮ ಅವಾಗಲೇ ಆರತಿ ರೆಡಿ ಮಾಡ್ಬಿಡ್ತಿದ್ಯಾ? ಇವಾಗ ಇಷ್ಟು ಬೇಗ ಬಂದ್ಬಿಡ್ತಾರ? ನನ್ನ ತಂಗಿ ಆರತಿ ಎಲ್ಲ ಒತ್ಕೊಂಡು ಹೋಗೋಕ್ಕೆ ರೆಡಿಯಾಗಿ ನಿಂತವಳೆ. ನಾವು ಬರೋಷ್ಟರಲ್ಲಿ ಈ ಸಲ ಏನು ಇಷ್ಟು ಬೇಗ ಬರ್ತೈತೆ ಆರತಿ? ಏನಕ್ಕೆ ಮಾಡ್ತಾ ಇದ್ದೀನಿ. ಮಾತಾಡು, ಮಾತಾಡವ. ಇವಳು ನನ್ನ ತಂಗಿ ಆರತಿ ಹೊರೋದಕ್ಕೆ ಅಂತೆಲ್ಲ ರೆಡಿಯಾಗಿ ನಿಂತವಳೆ. ನಮ್ಮಮ್ಮ ಪೂಜೆ ಮಾಡ್ತಾಯಿತ್ತು, ಆಚೆ ಹೋಯ್ತು. ನನ್ನ ಅಮ್ಮಂಗೆ ಅಮ್ಮ ಅಂತ ಕರೆಯಲ್ಲ, ಅವ್ವ ಅಂತ ಕರೆಯೋದು. ನಾನು ಅವ್ವ ಅಂತ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಏನೋ ಅಂದ್ಕೋಬೇಡಿ. ಇನ್ನೇನು ಹೇಳಿದೆ? ಹಾಯ್ ಮಾಡೆ. ಹಾಯ್ ಏನೋ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಮನೆ ಹತ್ರನೇ ಬಂದು ಆರತಿಗಳನ್ನೆಲ್ಲನೂ ನಮ್ಮ ಬೀದಿಯವ್ರನ್ನ ಕರ್ಕೊಂಡೋಗಿ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಐತೆ. ಆ ದೇವಸ್ಥಾನ ಹತ್ರ ಬಿಟ್ಬಿಟ್ಟು ಆ ಊರಲ್ಲಿರೋ ಎಲ್ಲ ಆರತಿಗಳ್ನೂ ಕರ್ಕೊಂಡು ಒಟ್ಟಿಗೆ ಅಲ್ಲಿ ದೇವಸ್ಥಾನ ಹತ್ರ ಕರ್ಕೊಬರ್ತಾರೆ. ಬೆಳಿಗ್ಗೆ ಬರೋದು ಲೇಟ್ ಆಯಿತು. ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿರೋ ಕ್ಲಿಪ್ಸ್ ಇದೆ, ಅದನ್ನ ಆ್ಯಡ್ ಮಾಡಿರ್ತೀನಿ ಇಲ್ಲಿ. ಗ್ರಾಮ ದೇವತೆ ದೇವರನ್ನ ಆಚಾರ್ಯಗಳ ಮನೇಲೇನೆ ಮಣ್ಣಿಂದ ಅವರೇ ಮಾಡಿರ್ತಾರೆ. ಅದಕ್ಕೆ ಜೀವ ತುಂಬಿ ಅಲ್ಲಿಂದ ಕರ್ಕೊಬಂದು ಅಲ್ಲಿ ಗ್ರಾಮ ದೇವತೆ ಸರ್ಕಲ್ ಇದೆ, ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಇದು ನಮ್ಮೂರಿನ ನಂಬಿಕೆ ಮತ್ತು ಪದ್ಧತಿ. ನೀವು ಮೂಢನಂಬಿಕೆನಾರ ಅಂತ ಅನ್ಬೋದು, ಇಲ್ಲಾಂದರೆ ನಂಬಿಕೆನಾರ ಅನ್ಬೋದು. ಇದು ಒಂದು ನಮ್ಮೂರಲ್ಲಿನ ನಂಬಿಕೆ ಮತ್ತು ಪದ್ಧತಿ. ನಾನು ಕೂಡ ನಂಬ್ತೀನಿ. ಈ ಸಲ ಅಂತೂ ಆರತಿ ಹೊತ್ತಿರೋರಿಗೆ ಎಷ್ಟೊಂದು ಜನಕ್ಕೇನೆ ದೇವ್ರು ಬಂದಿತ್ತು. ವಿಡಿಯೋ ಕ್ಲಿಪ್ಸ್ ತಗೊಳ್ಳಿಲ್ಲ, ಯಾಕಂದರೆ ಅವರು ಏನಾರು ಅನ್ಕೊಂತಾರೆ. ನಮ್ಮ ಮನೆ ಹತ್ರದಿಂದ ಅಲ್ಲಿ ಗ್ರಾಮ ದೇವತೆ ಸರ್ಕಲ್ಗೆ ಹೋಗ್ಬೇಕು. ಅಲ್ಲಿಗೆ ಹೋಗೋದಕ್ಕೆ ಎಷ್ಟೊತ್ತಾಯ್ತದವ? ಒಂದು 5 ನಿಮಿಷನೂ ಆಗಲ್ಲ. ನಮ್ಮ ಅಮ್ಮನ ತೋರಿಸ್ತೀನಿ ಬನ್ನಿ ಹೆಂಗೆ ರೆಡಿ ಆಗೈತೆ ಅಂತ.
ಇವ್ರು ನಮ್ಮಮ್ಮ ನನಗಿಂತ ಚೆನ್ನಾಗಿ ರೆಡಿಯಾಗಿ ನಿಂತ್ಬಿಟ್ಟವ್ರೆ. ದೇವಸ್ಥಾನ ಹತ್ರಕ್ಕೆ ಹೋಗ್ಬೇಕು. ಏನು ಹೇಳ್ತೀವ ನಾನು ಲಾಗ್ ಮಾಡ್ತಾ ಇರೋದಕ್ಕೆ ಹಾಯ್ ಮಾಡು. ಹಾಯ್. ಸರಿ ಆಯ್ತು ಹೋಗದಾ? ಅಲ್ಲಿ ಹೋಗಿ ಸಿಗ್ತೀವಿ. ಇವರು ನಮ್ಮ ಆಂಟಿ. ಹಾಯ್ ಮಾಡಿ. ಹಾಯ್. ಪೂಜೆಗೆ ಹೋಗ್ತಾ ಇದೀವಿ ಇವಾಗ ದೇವಸ್ಥಾನಕ್ಕೆ. ಹೋಗ್ಬಿಟ್ಟು ಅಲ್ಲಿ ಸಿಗ್ತೀವಿ. ದೇವಸ್ಥಾನ ಹತ್ರ ಹೋದ್ವಿ. ಅಲ್ಲಿ ಹೋಗಿ ಪೂಜೆ ಸಾಮಾನು ತೊಗೊಂಡೋಗಿದ್ವಿ ಮತ್ತು ಮೊಸರನ್ನ ತೊಗೊಂಡೋಗಿದ್ವಿ. ಅಲ್ಲೆಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ನಾವು ಆರತಿ ಇಲ್ಲಿಂದ ಮನೆ ತವಿಂದ ಕರ್ಕೊಂಡೋಗಿದ್ವಲ್ಲ ಅದು ಬರೋವರೆಗೂ ಕಾಯ್ತಾ ಕೂತಿದ್ವಿ. ನಾವು ಬೇಗನೆ ಹೋಗಿದ್ವಿ ಅಲ್ಲಿ ದೇವಸ್ಥಾನ ಹತ್ರಕ್ಕೆ. ಅದಕ್ಕೆ ಅವ್ರು ಬರೋದು ಆರತಿ ಬರೋದ್ರಲ್ಲೇ 3 ಅವರ್ ಆಯಿತು. ದಯವಿಟ್ಟು ಅಲ್ಲಿ ನಿಂತಿರೋಂಥವ್ರು ಆರ್ತಿಗಳು ಜಾಗ ಮಾಡ್ಕೊಡಿ. ಆ ಸಂಧಿಯೊಳಗೆ ನಿಂತಿರೋರು ಯಾರು ಬರ್ರ ಈ ಕಡೆಗೆ ಹುಡುಗರು ಹೋಗ್ಬಿಟ್ರಿ ಆರಾಮಾಗಿ ಹೋಗಿ ಪೂಜೆ ಮಾಡ್ಸ್ಕೊಂಡ್ ಬರ್ತಾ ಇರ್ಲಿ. ಆ ಸಂಧಿ ಒಳಗೆ ಮೋನ ಆ ಸಂಧಿ ಒಳಗಿರೋರು ಹುಡುಗರು ಕೆಲಸ ಹಾಯ್ ಮಾಡೆ ಚೈತ್ರ ಅಲ್ಲೋಡು ಹಾಯ್ ಮಾಡು. ನಮ್ಮ ಮನೆ ಪಕ್ಕದವ್ರು ಸಲ್ಮಕ್ಕ ಅಂತ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾರಂತೆ. ಮಾತಾಡ್ಸ್ತಾ ಇದ್ದಾರೆ. ಮಾತಾಡಕ್ಕ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಕ್ಕ ಚೆನ್ನಾಗಿ ಹೇಳ್ತಿದ್ಯಾ. ಎಲ್ಲರಿಗೂ ಹಾಯ್. ಥ್ಯಾಂಕ್ ಯು. ಇದು ನೆಕ್ಸ್ಟ್ ಡೇ ಲಾಗು. ಇವಾಗ ಎದ್ದಿದ್ದೀವಿ 10 ಗಂಟೆ. ಅಲ್ಲಾದರೆ ಬೇಗ ಎದೊಳ್ಬೇಕು ಅನ್ನೋದು ಒಂದು ಜವಾಬ್ದಾರಿ ಇರ್ತದೆ. ಇಲ್ಲಾದರೆ ಏನಿಲ್ಲ, ಯಾವಾಗ ಬೇಕಾದರೂ ಎದೊಳ್ಬೋದು. ಅಮ್ಮನ ಮನೇಲಿ ನಮ್ಮಮ್ಮ ಇವಾಗ ಕಾಫಿ ಕೊಟ್ಟರು. ಕಾಫಿ ಎಲ್ಲ ಕುಡಿದ್ಬಿಟ್ಟು ನಮ್ಮಮ್ಮ ಪಲಾವ್ ಏನೋ ಮಾಡ್ತಾಯಿದ್ರು. ಹಬ್ಬ ಅದು ಬೆಳಗ್ಗೆಗೇ ಇಲ್ಲೆಲ್ಲ ನಾನ್ ವೆಜ್ ಊಟ. ಬೆಳಗ್ಗೆನೇ ನಮ್ಮಮ್ಮ ಪಲಾವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತವ್ರೆ. ನಮ್ಮ ಅಮ್ಮಂಗೆ ನಾಚಿಕೆ ಹೇಳೋದಕ್ಕೆ. ಹೇಳು ಅಂದರೆ ಹೋಗು ನಾನು ಹೇಳಲ್ಲ ಅಂತ ಹೇಳ್ತೈತೆ. ಹೇಳಿಸ್ತೀನಿ, ಬಿಡಲ್ಲ. ಏನೇನು ಮಾಡ್ತಿದ್ಯಾ ಹೇಳು. ಅದಲ್ಲ, ಏನೇನು ಮಾಡ್ತಾ ಇದೆಯಾ ಹೇಳು. ಚಿಕನ್ ಏನು ಪಲಾವು, ಮಟನ್ ಪಲಾವು, ಚಿಕನ್ ಪಲಾವು, ಚಿಕನ್ ಚಾಪೀಸು, ಮಟನ್ ಸಾರು. ಇದು ತಲೆ ಸಾರು, ತಲೆ ಸಾರು ಸಾರು. ಅಲ್ಲಿ ದೇವ್ರ ಹತ್ರ ನಮ್ಮ ರಿಲೇಷನ್ ಅವರೇ ಪೂಜೆ ಮಾಡೋದು. ಅವರು ಅಲ್ಲಿ ಮರಿಯೆಲ್ಲ ಕಡಿತಾರಲ್ಲ, ಅದಕ್ಕೇ ತಲೆ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಇದು ಏನು ಮೇಕೆಗೆ ತಲೆ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಅದ್ರ ಸಾಂಬಾರು, ಚಿಕನ್ ಚಾಪೀಸು, ಮಟನ್ ಪಲಾವು, ಆಮೇಲೆ ಇನ್ನೇನು ಮಟನ್ ಚಾಪೀಸಾ, ಚಿಕನ್ ಚಾಪೀಸು, ಮಟನ್ ಪಲಾವು, ಚಿಕನ್ ಚಾಪೀಸು, ಸಾಂಬಾರು, ಮಟನ್ ಸಾಂಬಾರು, ತಲೆ ಸಾರು. ಇದಕ್ಕೆ ಚಕ್ಕೆ, ಲವಂಗ, ಶುಂಠಿ, ಬ್ಯಾಡಗೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕೊಂಡೈತೆ ನಮ್ಮಮ್ಮ. ರುಬ್ಕೋಬೇಕು, ಇದನ್ನ ಪೇಸ್ಟ್ ಮಾಡ್ಕೋಬೇಕು. ಇನ್ನು ನಮ್ಮೂರ ಹಬ್ಬಲೇ ರಾತ್ರಿ ಎಲ್ಲ ಹಬ್ಬ ಆರತಿ ಎಲ್ಲ ಆದಮೇಲೆ ನೈಟು ಮಧ್ಯರಾತ್ರಿಲಿ ಕೋಣ ಎಲ್ಲ ಕಡಿತಾರೆ. ಕೋಣ ಕಡಿತಾರೆ ಅಂತ ಹೇಳಿದ್ರೆ ದೇವರು ಮತ್ತು ಕೋಣ ಗಂಡ ಹೆಂಡತಿ ಇರುತ್ತೆ. ಹಾಗೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರೋದು. ದೇವರು ಬಂದು ಲಿಂಗಾಯತರು. ಇವರು ಎಲ್ಲ ನಾನ್ ವೆಜ್ ಎಲ್ಲ ತಿನ್ನೋ ಅಂಥ ಜಾತಿ ಅಲ್ವಾ. ಅದಕ್ಕೇನೆ ಗೊತ್ತಾದ್ಮೇಲೆನೇ ಕೋಣ ಕತ್ತರಿಸ್ತಾರೆ. ಅದು 2 ವರ್ಷದಿಂದ ನಿಲ್ಲಿಸ್ಬಿಟ್ಟಿದ್ರು. ಇವಾಗ ಇದು ಮಾಡ್ತಾ ಇದ್ದಾರೆ. 1 ವರ್ಷ 2 ವರ್ಷನೂ ನಿಲ್ಲಿಸಿದ್ರು. ಈ ವರ್ಷದಿಂದ ಮಾಡ್ತಾರೆ. ಅದೆಲ್ಲ ನಾನು ನೋಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ರಾತ್ರಿ ನೈಟ್ ಎಲ್ಲೂ ಹೋಗಿರಲಿಲ್ಲ. ಅದೆಲ್ಲ ಮಾಡೋಷ್ಟರಲ್ಲೇ ಮಧ್ಯರಾತ್ರಿ ಆಗಿತ್ತಂತೆ. ನನ್ನ ತಂಗಿ, ನನ್ನ ತಮ್ಮ ಎಲ್ಲರೂ ಹೋಗಿದ್ರು ನೋಡೋದಕ್ಕೆ. 5 ಗಂಟೆ ಆಗಿತ್ತು ಅವರು ಬರೋಷ್ಟರಲ್ಲಿ, ಬಂದು ಮಲಿಕೊಳ್ಳೋಷ್ಟರಲ್ಲಿ. ನಾನಂತೂ ನಿದ್ದೆಗೆಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಹೋಗಿರಲಿಲ್ಲ. ಒಂದ್ಸಲಿ ಹೋಗಿದ್ದೆ ಅಷ್ಟೇನೆ. ಎಲ್ಲ ನನ್ನ ತಂಗಿ ಎಲ್ಲ ಮನಿಕೊಂಡು ನಿದ್ದೆ ಹೊಡಿತಾವ್ರೆ. ನಾವು ಎದ್ದಿದ್ದೀವಿ.
ನಮ್ಮಮ್ಮ ಪಲಾವ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತವ್ರೆ. ಬನ್ನಿ ನಮ್ಮಮ್ಮ ಎಲ್ಲ ಹೇಗೆ ಅಡುಗೆ ಮಾಡ್ತದೆ ಅಂತ ತೋರಿಸ್ತೀನಿ. ಏನೇನು ಮಾಡ್ತೀವಿ ನಮ್ಮ ಮನೇಲಿ ಅಂತ ಇವತ್ತು ತೋರಿಸ್ತೀನಿ. ನಾನು ನಮ್ಮಮ್ಮ ಹೆಂಗೆ ಮಾಡ್ತದೆ ಅಂತ ವಿಡಿಯೋ ಮಾಡೋಣ ಅಂತಿದ್ದೆ, ಅಷ್ಟರಲ್ಲಿ ನಮ್ಮಮ್ಮ ಎಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟೈತೆ. ನಾನು ವಿಡಿಯೋ ಮಾಡೋಷ್ಟರಲ್ಲಿ ಎಲ್ಲ ಒಗ್ಗರಣೆಗೆ ಹಾಕಿ ಮಡಗೈತೆ. ಸ್ಲ್ಯಾಬ್ ಕಾಲಕ್ಕೆ